ಗ್ರಾಮದಲ್ಲಿ ಉತ್ತಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾನ ಮತ್ತು ದೇವಸ್ಥಾನದ ಉದ್ಘಾಟನೆ ಅತ್ಯಂತ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಾವು ಇವತ್ತು ಮಾಡಿದ್ದೀವಿ. ಅವನ್ನೆಲ್ಲ ಆಮಂತ್ರಣ ಕೊಟ್ಟು ಕರೆಸಿದ್ದೀವಿ. ನಿಮ್ಮ ಜನತಾ ಕಾರ್ಯದಲ್ಲಿ ಭಾಗವಹಿಸಲು ತರುವುದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಉಚ್ಚಮದೇವಿ ದೇವಿ ಹೊಸದ ಗ್ರಾಮದಲ್ಲಿ ಕೃಪಾ ಆಶೀರ್ವಾದ ಇರಲಿ. ಸಕಾಲಕ್ಕೆ ಮಳೆ ಬೆಳೆ ಬರಲಿ. ಬಂದಂತ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕು ರೈತನ ಬದುಕು ಹಸನಾಗಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವಿ ಹೊಸೂರು ಗ್ರಾಮ ಬಹಳ ಪ್ರಮುಖವಾಗಿರುವಂತಹ ಗ್ರಾಮ. ಇವತ್ತು ಈ ಗ್ರಾಮ ಏನು ನಿರ್ಣಯ ಮಾಡ್ತಿದೆ ಅದು ಇಡೀ ತಾಲೂಕಿನ ನಿರ್ಣಯ ಆಗ್ತದೆ ಅಂತ ಒಂದು ಇತಿಹಾಸ ಇರುವಂತ ಒಂದು ಗ್ರಾಮ. ಆದ್ರಿಂದ ಇಂಥ ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಮತ್ತು ಜನತಾ ಕಾರ್ಯಗಳು ಕೂಡ ನಿರಂತರವಾಗಿ ನಡೆಯುವಂತ ಕೆಲಸ ಆಗಬೇಕು. ಈ ಮನುಷ್ಯ ಜನ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ಯಾರು ಅರ್ಜಿ ಕೊಟ್ಟು ಇಂಥ ಜಾತಿಗಳು ಹುಟ್ಟಬೇಕು, ಇಂಥ ಊರಾಗ ಹುಟ್ಟಬೇಕು, ಇಂಥ ಜಾತಿ ಹುಟ್ಟಬೇಕು, ಇಂಥ ಮಂತ್ರಿಲ್ಲ ಹುಟ್ಟಬೇಕು ಅಂತ ನಾವು ಅರ್ಜಿ ಕೊಡಕ್ಕಾಗಲ್ಲ. ನಾನಂತೂ ಕೊಟ್ಟಿಲ್ಲ, ಯಾರು ಕೊಟ್ಟಿದ್ದು ಗೊತ್ತಿಲ್ಲ. 15 ರೂಪಾಯಿ ಆಗಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ಲ. ಅದೇ ರೀತಿ ಸಾವು ನಮ್ಮ ಕೈಯಲ್ಲಿ ಇಲ್ಲ, ಆದ್ರೆ ಬದುಕು ನಮ್ಮ ಕೈಯಲ್ಲಿ. ಆದ್ರೆ ಯಾವುದು ನಮ್ಮ ಕೈಯಲ್ಲಿ ಅದ್ರ ಬಗ್ಗೆ ಚಿಂತೆ ಮಾಡೋದು ನಾವು. ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ ಅದ್ರ ಬಗ್ಗೆ ಬಹಳ ಚಿಂತೆ. ಈ ಅರಿವನ್ನ ಮುಗಿಸುವ ಸಲುವಾಗಿ ದೇವರ ಮೊರೆ ಹೋಗುವಂತದ್ದು, ದೇವರ ಜ್ಞಾನ ಮಾಡುವಂತದ್ದು, ಆಧ್ಯಾತ್ಮಿಕ ಚಿಂತನೆ ಮಾಡುವಂತದ್ದು, ಕಾರ್ಯಗಳು ಅತ್ಯಂತ ಅವಶ್ಯಕತೆ ಇದೆ. ಇವೇ ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿಯನ್ನ ಎತ್ತು ಹಿಡಿದಿದೆ ಎನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲ ಮನುಷ್ಯರಿದ್ದಿ ಮಾನವರಾಗಿವೆ. ನಿಮ್ಮೆಲ್ಲ ಪ್ರಯತ್ನ ಮಾನವರಾಗುವ ಕಡೆ ಕಾಮಕ್ರೋಧ ಮೊದಲ ಮತ್ಸರಗಳ ಸಿಕ್ಕುವುದು ಮನುಷ್ಯ. ಕಾಮಕ್ರೋಧ ಮೊದಲ ಮತ್ಸರಗಳ ಸಂಪೂರ್ಣ ಹೊರಗಡೆ ಬಂದು ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸ ಸಂಪೂರ್ಣಕ್ಕೆ ಸಿದ್ಧಕೊಂಡು ಆ ಕೆಲಸ ಮಾಡಬೇಕಾದ್ರೆ ನಾವು ಒಬ್ಬ ಮನುಷ್ಯನ ಅತ್ಯಂತ ಗೌರವದಿಂದ ಕಾಣುವಂಥದ್ದು, ಸಂಬಂಧಗಳಿಗೆ ಗೌರವ ಕೊಡುವಂಥದ್ದು, ಹಿರಿಯರಿಗೆ, ನಮ್ಮನ್ನ ನಾಡಿನ ತಂದೆ ತಾಯಿಗಳಿಗೆ, ಅಕ್ಕ ತಂದೆ ಅನುಕೂಲಗಳಿಗೆ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಮಾತ್ರ ಸಾಧ್ಯ ಇದೆ. ಸಂಬಂಧಗಳು ಬಹಳ ಮುಖ್ಯ. ಆ ಸಂಬಂಧಗಳನ್ನು ಉಳಿಸುವಂಥದ್ದು ಬಹಳ ಒಂದು ಅತ್ಯಂತ ಅವಶ್ಯಕತೆ ಇದೆ. ಆ ಕೆಲಸವನ್ನು ಮಾಡೋಣ. ಆ ದೇವಿಯ ಸದ್ಗುರು ಭಾವಿಸಿ ಅದು